ನಮಸ್ತೆ. ಬ್ರಿಟಿಷರು ಕೇವಲ ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹದಿಂದ ಭಾರತವನ್ನು ಬಿಟ್ಟು ಹೋದರು ಅಂತ ಬಿಂಬಿಸಲಾಗಿದೆ ಮತ್ತು ನಂಬಿಸಲಾಗಿದೆ. ಆದರೆ ಅಸಂಖ್ಯಾತ ಕ್ರಾಂತಿಕಾರಿ ಹೋರಾಟಗಾರರ ಹೋರಾಟದ ಫಲವೇ ನಮಗೆ ಸ್ವಾತಂತ್ರ್ಯ ಎಂಬುದು ನಾವು ಅರಿತುಕೊಳ್ಬೇಕಾಗಿದೆ. ಟಿಪ್ಪು ಸುಲ್ತಾನಿಗೆ ಸರಿಸಮಾನವಾದಂತಹ ಸಹ್ಯಾದ್ರಿಯ ಹುಲಿ, ಅವನು ಸೈನ್ಯ ಕಟ್ಟಿದರೆ ಇನ್ನೊಬ್ಬ ಶಿವಾಜಿ ಆಗೋ ಅಪಾಯವಿದೆ ಅಂತಿದ್ರು ಬ್ರಿಟಿಷರು. ಅಂತಹ ಕ್ರಾಂತಿಕಾರಿ ಇಂದಿನ ದಾವಣಗೆರೆ ಮತ್ತು ಶಿವಮೊಗ್ಗ ಮಣ್ಣಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ಕ್ರಾಂತಿಕಾರಿ ದೋಂಡಿಯಾ ವಾಘ್ ಬಗ್ಗೆ ಬಹುತೇಕ ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಇತಿಹಾಸಕಾರರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕೆಲವೇ ಜನ ಅಂತ ನಂಬಿಸಿದರು. ಆದರೆ ಸಾವಿರಾರು ಕ್ರಾಂತಿಕಾರಿಗಳು ತಮ್ಮ ಎದೆಗುಂಡಿಗನ್ನು ನೇರವಾಗಿ ಬ್ರಿಟಿಷರ ಬಂದೂಕಿನ ಗುಂಡಿಗೆ ಕೊಟ್ಟು ತಮ್ಮ ರಕ್ತವನ್ನು ಈ ಸ್ವಾತಂತ್ರ್ಯಕ್ಕಾಗಿ ಸುರಿಸಿದ್ರಲ್ಲ, ಅವ್ರ ಪಾಲು ಕೂಡ ಈ ಸ್ವಾತಂತ್ರ್ಯದಲ್ಲಿ ಇದೆ. ಅಂತಹ ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ದೋಂಡಿಯಾ ವಾಘ್ ಬಗ್ಗೆ ಸಾಧ್ಯವಾದಷ್ಟು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮೈಸೂರು ಸಂಸ್ಥಾನಕ್ಕಿಂತ ಅಧಿಕ ವಿಸ್ತಾರವಾಗಿದ್ದ ಮತ್ತು ಅತ್ಯಂತ ಸಂಪತ್ಭರಿತ ಸಂಸ್ಥಾನವಾಗಿದ್ದ ಕೆಳದಿ ಸಂಸ್ಥಾನ ಪ್ರಾರಂಭದಲ್ಲಿ ವಿಜಯನಗರದ ಸಾಮಂತರ ಸಂಸ್ಥಾನವಾಗಿತ್ತು. ವಿಜಯನಗರದ ಪತನದ ನಂತರ ಸುಮಾರು 2 ದಶಕಗಳ ಕಾಲ ಅತ್ಯಂತ ಸಂಪತ್ಭರಿತ ಸಂಸ್ಥಾನವಾಗಿ ವಿಜೃಂಭಿಸಿದಂಥ ಸಂಸ್ಥಾನ ಹಿಂದೂ ಧರ್ಮ ಸಾಂಸ್ಕೃತಿಕ ರಕ್ಷಕರಾಗಿ, ಕಲೆ ಸಾಹಿತ್ಯ ಆಚರಣೆಗಳ ಪೋಷಕರಾಗಿ ಮೆರೆದಿದ್ದ ಕೆಳದಿಯ ಸಂಸ್ಥಾನ ಮೇಲೆ 1763ರಲ್ಲಿ ಹೈದರ್ ಅಲಿ ಆಕ್ರಮಣ ಮಾಡೋದರೊಂದಿಗೆ ಕೆಳದಿಯ ಸಂಸ್ಥಾನ ಅವನತಿಯ ಹಾದಿ ಹಿಡಿಯುತ್ತ. ರಾಣಿ ವೀರಮಾಜಿ ಸೆರೆ ಹಿಡಿದ ನಂತರ ಹೈದರ್ ಅಲಿ ಕೆಳದಿಯ ಸಂಸ್ಥಾನ ಮೇಲೆ ತನ್ನ ಹಸಿರು ಧ್ವಜವನ್ನು ಹಾರಿಸ್ತಾನೆ. ಕೆಳದಿಯ ಸೈನ್ಯ ದೈನ್ಯವಾಗಿ ಸೋಲನ್ನು ಒಪ್ಪಿರುತ್ತೆ. ಅರೆಕಾಲಿಕ ಒಬ್ಬ ಕೂಲಿ ಸೈನಿಕ ದೂರದಲ್ಲಿ ಅಸಹಾಯಕನಾಗಿ ನೋಡುತ್ತಿದ್ದ. ಅವನೇ ದೋಂಡಿಯಾ ವಾಘ್. ಸೈನ್ಯಕ್ಕೆ ಸೇರಿ 2 ದಿನ ಆಗಿರುತ್ತಾ. ಟಿಪ್ಪು ಸುಲ್ತಾನನ ಸೈನ್ಯವನ್ನು ಚೆಂಡಾಡಿ ವೀರಮಾಜಿಯ ಪ್ರಾಣವನ್ನು ಕಾಪಾಡಿದ ಧೀರ. ಅವನು ಟಿಪ್ಪು ಸುಲ್ತಾನಿಗೆ ಸರಿಸಮಾನವಾಗಿದ್ದ ಕಾರಣ ಜನ ಅವನಿಗೆ ವಾಘ್ ಅಂತ ಕರಿತಿದ್ರು. ವಾಘ್ ಅಂದರೆ ಹುಲಿ. ಕೆಳದಿಯ ಸಂಸ್ಥಾನ ಹಾಗೆ ಇನ್ನೊಂದು ಸಂಸ್ಥಾನವನ್ನು ಕಟ್ಟಬೇಕೆಂಬ ಕನಸಿನೊಂದಿಗೆ ಬಂದವನಿಗೆ ರಾಣಿ ವೀರಮಾಜಿಯ ಸೋಲು ದಿಗ್ಭ್ರಮೆ ಹುಟ್ಟಿಸ್ತವನಿಗೆ. ಕೆಳದಿಯ ಸೈನಿಕರು ಒಬ್ಬೊಬ್ಬರಾಗಿ ಟಿಪ್ಪು ಸುಲ್ತಾನ್ನ ಸೈನ್ಯವನ್ನು ಸೇರಕ್ಕೆ ಪ್ರಾರಂಭ ಮಾಡಿದರು. ದೋಂಡಿಯಾ ವಾಘ್ಗೂ ಬೇರೆ ದಾರಿ ಇರಲಿಲ್ಲ. ಅವನು ಕೂಡ ಟಿಪ್ಪು ಸುಲ್ತಾನ್ನ ಸೈನ್ಯವನ್ನು ಸೇರಿದ. ಜೀವ ಭಯದಿಂದಲ್ಲ, ಶತ್ರುಗಳ ರಹಸ್ಯವನ್ನು ತಿಳಿದುದಕ್ಕೆ ಟಿಪ್ಪುವಿನ ಸೈನ್ಯವನ್ನು ಸೇರ್ತಾನೆ. ಟಿಪ್ಪು ಸುಲ್ತಾನ ದೋಂಡಿಯಾ ವಾಘ್ನ ಶೌರ್ಯ ಪರಾಕ್ರಮಗಳ ಗಮನಿಸಿರ್ತಾನೆ. ಹೇಗಾದರೂ ಮಾಡಿ ಅವನನ್ನು ಇಸ್ಲಾಮಿಗೆ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ದೋಂಡಿಯಾ ವಾಘ್ ಒಪ್ಪಲ್ಲ. ಒಪ್ಪದೇ ಇರೋದಕ್ಕೆ ದೋಂಡಿಯಾನನ್ನು ಶ್ರೀರಂಗಪಟ್ಟಣ ಜೈಲಿನಲ್ಲಿ ಇಡ್ತಾನೆ. ಶ್ರೀರಂಗಪಟ್ಟಣ ಜೈಲಿನಲ್ಲಿದ್ದಾಗ ದೋಂಡಿಯಾ ಅನೇಕ ಬಾರಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಯಾವುದೇ ಅವಕಾಶ ಸಿಗಲ್ಲ. ಅವಕಾಶ ಸಿಕ್ಕಿದ್ದು 5 ವರ್ಷಗಳಾದ ನಂತರ ಬ್ರಿಟಿಷರು ಟಿಪ್ಪುನನ್ನು ಯುದ್ಧದಲ್ಲಿ ಸೋಲಿಸಿ ಸಾಯಿಸಿದ ನಂತರ ದೋಂಡಿಯಾ ಶ್ರೀರಂಗಪಟ್ಟಣ ಜೈಲಿಂದ ಹೊರಗಡೆ ಬಂದು ಬಿದನೂರಿಗೆ ಬರ್ತಾನೆ. ಶಿವಮೊಗ್ಗ ಜಿಲ್ಲೆ ಬಿದನೂರಿಗೆ ಬಂದು ಮೊದಲು ಮಾಡಿದ ಕೆಲಸ ಸ್ವಾಭಿಮಾನ ತರುಣರನ್ನು ಸಂಘಟಿಸಿ ಒಂದು ಸೈನ್ಯವನ್ನೇ ಕಟ್ತಾನೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನಿನಿಂದ ನೊಂದವರು, ಸೈನ್ಯದಿಂದ ದೂರ ಉಳಿದವರು, ಹೇಗಾದರೂ ಮಾಡಿ ಬ್ರಿಟಿಷ್ ಆಡಳಿತವನ್ನು ಕಿತ್ತೊಸೆಯಬೇಕೆಂಬ ಮನಸ್ಸುಳ್ಳವರನ್ನು ಸಂಘಟಿಸಿ ಅವರಿಗೆ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ತರಬೇತಿ ನೀಡ್ತಾನೆ. ಒಂದು ಸೈನ್ಯವನ್ನೇ ಕಟ್ತಾನೆ. 1800 ಇಸ್ವಿಯಲ್ಲಿ ಶಿಕಾರಿಪುರ ಮತ್ತು ಬಿದನೂರಿನಿಂದ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನು ಓದ್ತಾನೆ. ಇವರ ಜೊತೆಗೆ ಅಲ್ಲಿನ ಪಾಳೆಗಾರರು ಕೈ ಜೋಡಿಸ್ತಾರೆ. ದೋಂಡಿಯಾಗೆ ಇನ್ನಷ್ಟು ಶಕ್ತಿ ಬಂದಂಗಾಗುತ್ತೆ. ಗೆರಿಲ್ಲಾ ಯುದ್ಧ ಗೊತ್ತಿದ್ದಂತಹ ದೋಂಡಿಯಾಗೆ ಬ್ರಿಟಿಷರ ಆಸ್ತಿಪಾಸ್ತಿ ಎಲ್ಲ ನಾಶ ಮಾಡ್ತಾನೆ. ಬಂದೂಕುಗಳು, ಗುಂಡುಗಳನ್ನು ಎಲ್ಲ ನಾಶ ಮಾಡಿ ಬ್ರಿಟಿಷರು ತಿರುಗಿ ನೋಡುವಷ್ಟರಿಗೆ ಮಾಯವಾಗಿಬಿಡುತ್ತಿದ್ದ ದೋಂಡಿಯಾ. ಈ ದೋಂಡಿಯಾ ಎಷ್ಟೋ ಅನೇಕ ದಿನಗಳವರೆಗೂ ಬ್ರಿಟಿಷರ
ಬ್ರಿಟಿಷರಿಗೆ ನಿದ್ದೆ ಮಾಡಕ್ಕೆ ಬಿಟ್ಟಿರಲಿಲ್ಲ. ಹೀಗಾಗಿ ತಲೆ ಕೆಟ್ಟಂತಹ ಲಾರ್ಡ್ ವೆಲ್ಲೆಸ್ಲಿ ಹೇಗಾದರೂ ಮಾಡಿದ್ದ ಧೋಂಡಿಯಾನ ಹಿಡಿಬೇಕಂತ ಒಂದು ಸೈನಿಕರ ವಿಶೇಷ ತಂಡವನ್ನು ಕಟ್ತಾನೆ. ಈ ವಿಶೇಷ ತಂಡ ಧೋಂಡಿಯಾನ ಹಿಡಿಯೋಕ್ಕೆ ಪ್ರಯತ್ನ ಮಾಡುತ್ತೆ. ಈ ವಿಶೇಷ ತಂಡದ ನಡುವೆ ಮತ್ತು ಧೋಂಡಿಯ ನಡುವೆ ಒಮ್ಮೆ ಸಂಘರ್ಷ ನಡೆಯುತ್ತೆ. ಧೋಂಡಿಯಾ ತಪ್ಪಿಸ್ಕೊಂಡು ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ದೇವಸ್ಥಾನದೊಳಗೆ ಕೂತ್ಕೋತಾನೆ. ಇದು ಆಂಜನೇಯ ದೇವಸ್ಥಾನ, ಭ್ರಾಂತೇಶ್ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ಅಡಿ ಕೂತಿರ್ತಾನೆ, ಬ್ರಿಟಿಷರಿಗೆ ಸಿಗಲ್ಲ. ಆಮೇಲೆ ಆ ಆಂಜನೇಯಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ತನ್ನ ಖಡ್ಗವನ್ನೇ ಸಮರ್ಪಣೆ ಮಾಡ್ತಾನೆ ಆ ದೇವರಿಗೆ. ಆಸಕ್ತಿ ಇದ್ದವರು ಇನ್ನೂ ಆ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಧೋಂಡಿಯಾನ ಖಡ್ಗವನ್ನು ನೋಡ್ಬೋದು. ಪ್ರತಿ ವಿಜಯದಶಮಿ ದಿನ ಅಲ್ಲಿನ ತಹಸೀಲ್ದಾರು ಇದೇ ಖಡ್ಗವನ್ನು ತಗೊಂಡು ಮೊದಲಿಗೆ ಬನ್ನಿಯನ್ನು ಕಡಿತಾರೆ. ಇಂತಹ ಧೋಂಡಿಯ ವಾಗನನ್ನು ಹೇಗಾದರೂ ಮಾಡಿ ಹಿಡಿಬೇಕಂತ ಲಾರ್ಡ್ ವೆಲ್ಲೆಸ್ಲಿ ಅವನ ಚಲನವಲನಗಳನ್ನು ಗಮನಿಸಿರ್ತಾನೆ. 10 ಸೆಪ್ಟೆಂಬರ್ 1800ರಲ್ಲಿ ಕೊಣಗಲ್ ಎಂಬಲ್ಲಿ ಸಾವಿರಾರು ಬ್ರಿಟಿಷ್ ಸೈನಿಕರು ಧೋಂಡಿಯಾನನ್ನು ಸುತ್ತುವರಿದು ಧೋಂಡಿಯಾನನ್ನು ಆಕ್ರಮಣ ಮಾಡ್ತಾರೆ. ಧೋಂಡಿಯಾ ಚಕ್ರವ್ಯೂಹದಲ್ಲಿ ಸಿಲುಕಿದಂತಹ ಅಭಿಮನ್ಯು ಹೇಗೆ ಹೋರಾಟ ಮಾಡ್ತಾನೆ ಅದೇ ಥರ ಹೋರಾಟ ಮಾಡಿ ನೂರಾರು ಬ್ರಿಟಿಷ್ ಸೈನಿಕರನ್ನು ಸಾಯಿಸಿ ಕೊನೆಗೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಈ ಘಟನೆಗಳನ್ನು ಲಾರ್ಡ್ ವೆಲ್ಲೆಸ್ಲಿ ತನ್ನ ದಾಖಲೆಗಳನ್ನು ಬರೆಯುವಾಗ ಧೋಂಡಿಯಾ ವಾಗನ ವಿರುದ್ಧ ಗೆದ್ದಂತಹ ಸಾಧನೆ ಅದ್ಭುತ ಅಂತ ಬರೆದಿದ್ದಾರೆ. ಆದರೆ ನಮ್ಮ ಸರ್ಕಾರಗಳು ಧೋಂಡಿಯಾ ವಾಗನ ಸ್ವಾತಂತ್ರ್ಯ ಹೋರಾಟವನ್ನು ಗುರುತಿಸುವಲ್ಲಿ ವಿಫಲವಾಗಿದ್ದಾರೆ ಅನ್ನೋದಕ್ಕೆ ಬೇರೆ ದಾರಿ ಇಲ್ಲ. ಧೋಂಡಿಯಾ ವಾಗ್ನಂತಹ ಬಲಿದಾನ ಗುರುತಿಸದೇ ಇರುವುದು ನಿಜಕ್ಕೂ ಅನ್ಯಾಯ. ಇಂತಹ ಅನೇಕ ಕ್ರಾಂತಿಕಾರಿಗಳು ತಮ್ಮ ರಕ್ತವನ್ನು ನೈವೇದ್ಯ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ಎಂಬುದು ನಾವು ಅರಿತುಕೊಳ್ಳಬೇಕಾಗಿದೆ. ಅರಿತುಕೊಂಡು ಅಂತಹವರನ್ನು ಕ್ರಾಂತಿಕಾರಿಗಳನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ. ಧನ್ಯವಾದ.